ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET ಮತ್ತು ನೀಟ್ ಸೆಕೆಂಡ್ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ನಮ್ಮ KEA ಅವರು ಈಗನೇ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಅದು ಏನಪ್ಪ ಅಂದರೆ KCET ಮತ್ತು ನೀಟ್ 2024 ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಡೆಯುತ್ತೆ ಮತ್ತು ಕಟ್ ಆಫ್ ರ್ಯಾಂಕ್ ಯಾವ ದಿನಾಂಕದಂದು ಬಿಡಲಾಗುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ದಿನಾಂಕದಂದು ಬಿಡಲಾಗುತ್ತೆ ಮತ್ತು ಇವೆಲ್ಲವನ್ನು ಪ್ರತಿಯೊಂದನ್ನು ಬಿಡಿಸಿ ಮತ್ತೆ ಹೇಳ್ತೀನಿ, ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಚಿಕ್ಕ ರಿಕ್ವೆಸ್ಟು, CET ಮತ್ತು ನೀಟ್ ಬರೆದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ರೌಂಡ್ನಲ್ಲಿ ಏನು ನಡೆಯುತ್ತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದಂತೂ ಮರೆಯಬೇಡಿ ಸ್ಟೂಡೆಂಟ್ಸ್. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ, ಯಾವುದಾದರೂ ಒಂದು ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ನೆಕ್ಸ್ಟ್ ಸ್ಟಾರ್ಟ್. ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನೀಟ್ ಆಗಲಿ UG CET ಆಗಲಿ 2024ನೇ ವರ್ಷದ SI ನಂಬರ್, particulars, date and timings. 1. Display of seat matrix choice 3 and choice 4 for filtered, cancelled, newly added if any seat matrix ಪ್ರಕಟಣೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡಲಾಗುತ್ತೆ. ಓಕೆ, ನೋಡಿಕೊಳ್ಳಿ ಅಂತ ಅರ್ಥ. ಇನ್ನು ಚಾಯ್ಸ್ 4 ಅವರಿಗೆ ಫಾರ್ ಫಿಲ್ಟರ್ಡ್ ಆಗಿರುತ್ತಾರೆ, ಅಂದರೆ ಡಿಲೀಟ್ ಆಗಿರುತ್ತಾರೆ, ಎಕ್ಸಿಟ್. ಹೌದಾ, ಅವರಿಗೆ ಡೇಟ್ ಆ್ಯಂಡ್ ಟೈಮಿಂಗ್ಸ್ ಹೇಳೋದು ಆದರೆ 8/9 ಅಂದರೆ 8 ಸೆಪ್ಟೆಂಬರ್ 2024 ಆಫ್ಟರ್ನೂನ್ 11 AM ವರೆಗೆ ಇರುತ್ತೆ. ನೋಡ್ತಿದ್ದೀರಾ, ಹೌದಾ. ನೆಕ್ಸ್ಟ್ ಸೆಕೆಂಡ್, ಪೇಮೆಂಟ್ ಆಫ್ ಕನ್ಷನ್ ಡಿಪಾಸಿಟ್ ಆಫ್ ರೈಸ್ 1 lakh ಆನ್ ಮೆಡಿಕಲ್ ಸೀಟ್ RS 50,000 ಫಾರ್ SC ST ಕ್ಯಾಂಡಿಡೇಟ್ಸ್. ಕನ್ನಡದಲ್ಲಿ ಹೇಳೋದು ಆದರೆ ಪೇಮೆಂಟನ್ನು ಮಾಡಿ ಡಿಪಾಸಿಟ್ಟು 1 lakh ಅವ್ರ ಮೆಡಿಕಲ್ ಸೀಟ್ ಪಡೆದಿದ್ರೆ 50,000 ಯಾರು SC ST ವಿದ್ಯಾರ್ಥಿಗಳಾದರೆ, ಹೌದಾ, ಅವರಿಗೆ 9 ಸೆಪ್ಟೆಂಬರ್ 2024 ರಿಂದ 11 ಸೆಪ್ಟೆಂಬರ್ 2024 ಆಗಿರುತ್ತೆ ಡ್ಯೂರಿಂಗ್ ಬ್ಯಾಂಕಿಂಗ್ ಅವರ್ಸ್. ನೆಕ್ಸ್ಟ್ ಥರ್ಡ್, rearrangement of options, modify, delete, reorder options from 2 PM on 8/9/2024. CET ಆಗಲಿ ನೀಟ್ ಆಗಲಿ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋಕ್ಕೆ ಚಾನ್ಸ್ ಅರ್ಹ ಅಭ್ಯರ್ಥಿಗಳು ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಅಳಿಸಿ, ಬದಲಾಯಿಸಿ, ಮಾರ್ಪಡಿಸಿ ಅಂತ ಇದೆ. ಈಗ ನೋಡಿ, 8 ಸೆಪ್ಟೆಂಬರ್ 2024 ಮಧ್ಯಾಹ್ನ 2 ಗಂಟೆಯಿಂದ 11 ಸೆಪ್ಟೆಂಬರ್ 2024 ಅದೇ ಮಧ್ಯಾಹ್ನ 2 ಗಂಟೆಯವರೆಗೆ ಚಾನ್ಸ್ ಇರುತ್ತೆ. ಏನಾದರೂ ಡಿಲೀಟ್ ಇದ್ದರೆ ಮಾಡ್ಬೋದು, ನೆಕ್ಸ್ಟ್ ರೀಆರ್ಡರ್ ಇನ್ನೊಂದು ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ ಏನಾದರೂ ಮಾಡ್ಬೋದು. ಬಟ್ ಇವು ಕಾಲೇಜನ್ನು ಸೆಲೆಕ್ಟ್ ಮಾಡಿರಬೇಕು ಮತ್ತು ಬ್ರಾಂಚ್ ಅನ್ನು ಸೆಲೆಕ್ಟ್ ಮಾಡಿರಬೇಕು. ನೆಕ್ಸ್ಟ್ ಕೆಳಗಡೆ ಮೆನ್ಷನ್ ಮಾಡಿ ನೋಟ್ ಅಂತ ಕೊಟ್ಟಿದ್ದಾರೆ. ಕನ್ಸೆಕ್ಷುವಲ್ ವೆಕಾನಿಕ್ಸ್ ದಟ್ ಅರೈಸ್ ಡ್ಯೂರಿಂಗ್ ದಿ ಅಲಾಟ್ಮೆಂಟ್ ಆಫ್ಟರ್ ದಿ ಕ್ಯಾಂಡಿಡೇಟ್ ಮೆರಿಟ್ ಟರ್ನ್ ಕೆನಾಟ್ ಬಿ ಕ್ಲೈಮ್ಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅಲ್ಲಿ ಫೋರ್ತು, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟ್ಸ್, 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಮಾಡ್ತಾನಂತೆ. ಪ್ರೊವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಿಟ್ಟರಲ್ವಾ, ಹಾಗೆ ಪ್ರೊವಿಷನಲ್ ಬಿಟ್ಟು ನೆಕ್ಸ್ಟ್ ರಿಯಲ್ ಬಿಡ್ತಾರೆ ಅನ್ಮಾತು, ಹೌದಾ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್, 2ನೇ ಸುತ್ತಿನ ಅಂತಿಮ ಸೀಟ್ ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ ಅಂತ. ಬಟ್ ಟೈಮಿಂಗ್ ಡೇಟ್ ತಿಳಿಸಿಲ್ಲ. ಓಕೆ, ಸೆಪ್ಟೆಂಬರ್ 16 ಒಳಗಡೆ ಎಲ್ಲ ಮುಗಿಯುತ್ತೆ ಸೆಕೆಂಡ್ ರೌಂಡ್. ಆಲ್ ದಿ ಬೆಸ್ಟ್ ಫಾರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ CET and NEET students. Very all the best. Thanks for watching. Like and comment, subscribe.